2008ರಲ್ಲಿ ಒಂದು. ಹಾ, ತುಂಬಾನೇ ಇಂಟ್ರೆಸ್ಟಿಂಗ್ ಸ್ಟಡಿ ಮಾಡಿದ್ರು ಟೆಕ್ಸಾಸ್ ವಿಶ್ವವಿದ್ಯಾಲಯದಲ್ಲಿ. ಓಹೋ, ಹೌದಾ? ಹೌದು, ಬೆಳಿಗ್ಗೆ ಬೇಗ ಏಳೋ ಸ್ಟೂಡೆಂಟ್ಸ್ ಮತ್ತು ರಾತ್ರಿ ತುಂಬಾನೇ ಲೇಟಾಗಿ ಮಲ್ಗೋ ಸ್ಟೂಡೆಂಟ್ಸ್ ಇವಿಬ್ರ ಮಧ್ಯೆ ಏನು ವ್ಯತ್ಯಾಸ ಅಂತ ನೋಡಿದ್ರು. ರಿಸಲ್ಟ್ಸ್ ನೋಡಿದ್ರೆ ಬೇಗ ಏಳೋರು ಬರೀ ಪಾಠದಲ್ಲಿ ಮಾತ್ರ ಮುಂದಿರ್ಲಿಲ್ಲ, ಅವರು ಹೆಚ್ಚು ಸಕ್ಸಸ್ಫುಲ್, ಹೆಚ್ಚು ಖುಷಿಯಾಗಿ ಮತ್ತೆ ಹೆಚ್ಚು ಪ್ರೊಡಕ್ಟಿವ್ ಕೂಡ ಆಗಿದ್ರು. ಇದು ಕೇಳೋದಕ್ಕೆ ಆಶ್ಚರ್ಯ ಏನೂ ಇಲ್ಲ. ನಮ್ಮ ಸಂಪ್ರದಾಯದಲ್ಲಿ ಇದನ್ನ ಸಾವಿರಾರು ವರ್ಷಗಳಿಂದ ಹೇಳ್ತಾನೆ ಬಂದಿದ್ದಾರೆ. ಎಕ್ಸಾಕ್ಟ್ಲಿ, ಅದನ್ನೇ ಬ್ರಹ್ಮ ಮುಹೂರ್ತ ಅಥವಾ ಅಮೃತ ವೇಳೆ ಅಂತ ಕರೆಯೋದು. ಹಾಗಾದ್ರೆ ಈ ಸಮಯಕ್ಕೆ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ? ಅದರ ಹಿಂದಿನ ಸೀಕ್ರೆಟ್ ಏನು? ಬನ್ನಿ ಅದ್ರ ಬಗ್ಗೆ ಇವತ್ತು ಮಾತಾಡೋಣ. ಖಂಡಿತ. ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶವೇ ಅದು. ಮೂಲ ಸಾಮಗ್ರಿ ಪ್ರಕಾರ ಈ ಅಮೃತ ವೇಳೆಯ ಲಾಭವನ್ನ ನಾವು ಪೂರ್ತಿಯಾಗಿ ಪಡೆಯೋದು ಹೇಗೆ ಅಂತ ನೋಡೋಣ. ಅಂದ್ರೆ ಇದು ಸುಮ್ಮನೆ ಬೇಗ ಏಳೋದ್ರ ಬಗ್ಗೆ ಅಲ್ಲ. ಎದ್ದ ಮೇಲೆ ಆ ಮೊದಲ ಕೆಲವು ನಿಮಿಷಗಳನ್ನ, ಗಂಟೆಗಳನ್ನ ನಾವು ಹೇಗೆ ಬಳಸ್ಕೊಳ್ತೀವಿ ಅನ್ನೋದರಲ್ಲೇ ಎಲ್ಲ ಅಡಗಿದೆ. ಸರಿ, ಹಾಗಾದ್ರೆ ಮೊದಲನೇ ಪ್ರಶ್ನೆ, ಈ ಅಮೃತ ವೇಳೆ ಅಂದ್ರೆ ಎಕ್ಸಾಕ್ಟ್ ಆಗಿ ಯಾವ ಟೈಮ್? ಕೆಲವರು 2 ಗಂಟೆ ಅಂತಾರೆ, ಇನ್ನು ಕೆಲವರು 3:30, 4 ಗಂಟೆ ಅಂತಾರೆ. ಯಾವುದು ಸರಿ? ಮೂಲದ ಪ್ರಕಾರ ನೋಡೋದಾದ್ರೆ ಈ ವಿಶೇಷ ಸಮಯ ರಾತ್ರಿ 2 ಗಂಟೆಯಿಂದಲೇ ಶುರುವಾಗುತ್ತೆ. 2 ಗಂಟೆಯಿಂದಾನ? ಹೌದು. ಆದರೆ ನಾವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕಾಗತ್ತೆ. ಇವತ್ತಿನ ಲೈಫ್ ಸ್ಟೈಲ್ನಲ್ಲಿ 2 ಗಂಟೆಗೆ ಏಳಬೇಕು ಅಂದ್ರೆ ರಾತ್ರಿ 8:30 ಮಲಗಿಬಿಡಬೇಕು. ಅದು ಸಾಧ್ಯನೇ ಇಲ್ಲ ಬಿಡಿ ಎಷ್ಟೋ ಜನರಿಗೆ. ಖಂಡಿತ. ಹಾಗಾಗಿ 3:30 ಅಥವಾ 4 ಗಂಟೆಗೆ ಏಳುವುದು ಒಂದು ಒಳ್ಳೆ ಬ್ಯಾಲೆನ್ಸ್ ಅಂತ ಹೇಳ್ಬೋದು. ಸಾಕಷ್ಟು ನಿದ್ದೆಯೂ ಆಗತ್ತೆ, ಜೊತೆಗೆ ಆ ಅಮೂಲ್ಯ ಸಮಯದ ಲಾಭವನ್ನು ನಾವು ಪಡ್ಕೋಬಹುದು. ಓಕೆ, ಅದು ಅರ್ಥ ಆಯ್ತು. ಈಗ ಇನ್ನೊಂದು ಅಭ್ಯಾಸ ಇದೆ. ಎಷ್ಟೋ ಜನ ಎದ್ದ ತಕ್ಷಣ ಬೆಡ್ ಮೇಲೆಯೇ ಕುಳಿತು ಧ್ಯಾನ ಮಾಡಕ್ ಶುರು ಮಾಡ್ತಾರೆ. ನಾನು ಹಾಗೆ ಮಾಡಕ್ ಟ್ರೈ ಮಾಡಿದ್ದೀನಿ. ಅದು ಎಷ್ಟು ಪರಿಣಾಮಕಾರಿ? ಇದು ತುಂಬಾ ಜನ ಕೇಳೋ ಪ್ರಶ್ನೆ. ನಮ್ಮ ಮೂಲದಲ್ಲಿ ಇದನ್ನ ಅಷ್ಟಾಗಿ ಸಪೋರ್ಟ್ ಮಾಡಲ್ಲ. ಓ, ಯಾಕೆ? ಯಾಕಂದ್ರೆ ನಾವು ಮಲಗಿದ್ದ ಜಾಗ, ನಮ್ಮ ಹಾಸಿಗೆ, ಹೊದಿಕೆ, ಆ ಇಡೀ ರೂಮಿನಲ್ಲಿ ನಿದ್ರೆಯ ವೈಬ್ರೇಷನ್ಸ್ ತುಂಬಿರುತ್ತೆ. ನಿದ್ದೆಯ ಮಂಪರು ಅಂತಾರಲ್ಲ ಅದು. ಹೌದು. ಅಷ್ಟೇ ಅಲ್ಲ, ನಾವು ಎದ್ದ ತಕ್ಷಣ ನಮ್ಮ ಬ್ರೈನ್ ಕೂಡ ಪೂರ್ತಿಯಾಗಿ ಆಕ್ಟಿವ್ ಆಗಿರಲ್ಲ, ಇನ್ನೂ ಅರ್ಧ ನಿದ್ದೆಯಲ್ಲೇ ಇರುತ್ತೆ. ಹೌದು. ಮತ್ತೆ ನಿದ್ದೆಗೆ ಜಾರೋ ಚಾನ್ಸಸ್ ತುಂಬಾನೇ ಇರುತ್ತೆ. ನನಗಂತೂ ಎಷ್ಟೋ ಸಾರಿ ಹಾಗೆ ಆಗಿದೆ. ಎಕ್ಸಾಕ್ಟ್ಲಿ. ಅದಕ್ಕೆ ಮೂಲದಲ್ಲಿ ಕೆಲವು ಸಿಂಪಲ್ ಸ್ಟೆಪ್ಸ್ ಹೇಳಿದ್ದಾರೆ. ಮೊದಲನೆಯದು, ಎದ್ದ ತಕ್ಷಣ ಬೆಡ್ನಿಂದ ಸಂಪೂರ್ಣವಾಗಿ ಕೆಳಗೆ ಇಳಿದುಬಿಡಿ. ಸರಿ. ಎರಡನೆಯದು, ಸ್ವಲ್ಪ ಅತ್ತಿತ್ತ ಓಡಾಡಿ. ದೇಹಕ್ಕೆ ಮತ್ತು ಮೆದುಳಿಗೆ ಒಂದ್ ರೀತಿಯಲ್ಲಿ ವೇಕಪ್ ಕಾಲ್ ಕೊಡಿ. ಓಕೆ. ಮೂರನೆಯದು, ಮುಖ ತೊಳೆಯೋದು, ಕಣ್ಣುಗಳಿಗೆ ತಣ್ಣೀರು ಹಾಕ್ಕೊಳ್ಳೋದು, ಸಾಧ್ಯವಾದ್ರೆ ಹಲ್ಲುಜ್ಜೋದು. ಈ ಸಣ್ಣ ಕೆಲಸಗಳು ನಮ್ಮನ್ನು ನಿದ್ದೆಯ ಮಂಪುರಿಂದ ಹೊರಗೆ ತಂದು ಮುಂದಿನ ಆಕ್ಟಿವ್ ಅಭ್ಯಾಸಕ್ಕೆ ರೆಡಿ ಮಾಡುತ್ತವೆ. ದಟ್ ಮೇಕ್ ಸೆನ್ಸ್. ಮನಸ್ಸನ್ನು ಎಬ್ಬಿಸೋಕೆ ಮೊದಲು ದೇಹವನ್ನು ಎಬ್ಬಿಸ್ಬೇಕು. ಆದ್ರೆ ಹಾಸಿಗೆಯಿಂದ ಏಳೋದೇ ಮೊದಲನ ಯುದ್ಧ ಅಲ್ವಾ? ನನ್ನ ಅಲಾರಂ ಸೌಂಡ್ ಕೇಳಿದ್ರೆ ಸಾಕು, ದಿನವೇ ಹಾಳಾಯ್ತು ಅನ್ಸುತ್ತೆ. ಹೌದು. ಇದರ ಬಗ್ಗೆ ಮೂಲದಲ್ಲಿ ಏನಾದ್ರೂ ಉತ್ತಮ ವಿಧಾನಗಳಿವ್ಯಾ? ಮಾನಸಿಕ ಗಡಿಯಾರ ಅಂತ ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳಲಾಗಿದ, ಅದೇನು? ಖಂಡಿತ. ಮೂಲದಲ್ಲಿ 3 ವಿಧಾನಗಳ ಬಗ್ಗೆ ವಿವರಿಸಿದ್ದಾರೆ. ಮೊದಲನೇದು ನೀವು ಹೇಳಿದ ಹಾಗೆ ಸಂಕಲ್ಪ ಶಕ್ತಿ. ಅಂದ್ರೆ ಮಲಗುವ ಮುನ್ನ ನಾನು ನಾಳೆ ಬೆಳಗ್ಗೆ 4 ಗಂಟೆಗೆ ಫ್ರೆಶ್ ಆಗಿ ಏಳ್ತೇನೆ ಅಂತ ಒಂದು 5 ಬಾರಿ ಮನಸ್ಸಿನಲ್ಲಿ ದೃಢವಾಗಿ ಅಂದುಕೊಳ್ಳೋದು. ಇದೊಂದು ರೀತಿ ನಮ್ಮ ಬ್ರೈನ್ಗೆ ನಾವೇ ಪ್ರೋಗ್ರಾಮಿಂಗ್ ಮಾಡಿದ ಹಾಗೆ. ಓಹ್. ಈ ರೀತಿ ಎದ್ದಾಗ ಯಾವುದೇ ಒತ್ತಡ ಇರೋದಿಲ್ಲ, ತುಂಬಾ ಸಹಜವಾಗಿ ಎಚ್ಚರವಾಗುತ್ತೆ. ವಾವ್! ಇದರ ಹಿಂದಿನ ಸೈಕಾಲಜಿ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೇನೆ. ಸರಿ, ಎರಡನೇ ವಿಧಾನ ಅಲಾರಂ ಅನ್ಸುತ್ತೆ. ಎಲ್ರೂ ಬಳಸೋದು ಅದನ್ನೇ. ಹೌದು, ಅಲಾರಂ. ಅದು ಕೆಲಸ ಮಾಡುತ್ತೆ, ಆದ್ರೆ ಅದರ ಅನುಭವ ಬೇರೆ. ಯಾರೋ ಬಂದು ನಮ್ಮ ನಿದ್ದೆಯನ್ನು ಬಲವಂತವಾಗಿ ಕೆಡಿಸಿದ ಹಾಗೆ ಫೀಲ್ ಆಗುತ್ತೆ. ಖಂಡಿತ. ಅದಕ್ಕೆ ನಮ್ಗೆ ಇನ್ನು 5 ನಿಮಿಷ ಅಂತ ಸ್ನೂಸ್ ಬಟನ್ ಒತ್ತೋ ಅಭ್ಯಾಸ ಆಗಿರೋದು. ಹೌದು. ಮೂಲದಲ್ಲಿ ಒಬ್ಬ ಯುವಕನ ತಮಾಷೆ ಕಥೆ ಇದೆ. ಅವನು ಅಲಾರಂ ಆಫ್ ಮಾಡಿ ಮತ್ತೆ ಮಲಗಿಬಿಡ್ತಿದ್ದ. ಇದನ್ನ ತಪ್ಪಿಸೋಕೆ ಅಲಾರಂ ಅನ್ನು ಇನ್ನೊಂದು ಬೆಡ್ ಕೆಳಗಿಟ್ಟ. ಆದ್ರೆ ಅಲಾರಂ ಹೊಡೆದಾಗ ಎದ್ದು ಹೋಗಿ ಆಫ್ ಮಾಡಿ ನಿದ್ದೆ ಮಂಪರಲ್ಲಿ ಅಲ್ಲೇ ಬೆಡ್ ಕೆಳಗೆ ಮಲಗಿಬಿಟ್ಟಂತೆ. ಅಯ್ಯೋ ಪಾಪ. ಸೊ ಅಲಾರಂ ಒಂದು ರೀತಿಯ ಒತ್ತಡ ಸೃಷ್ಟಿಸುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ಹಾಗಾದ್ರೆ ಮೂರನೇ ವಿಧಾನ? ಇನ್ನು ಮೂರನೇ ವಿಧಾನ ಆಧ್ಯಾತ್ಮಿಕ ಕೋರಿಕೆ. ದೈವದ ಜೊತೆ ಆಳವಾದ ನಂಬಿಕೆ, ಸಂಪರ್ಕ ಇದ್ರೆ ಮಲಗುವ ಮುನ್ನ ಶಿವಬಾಬಾ, ದಯವಿಟ್ಟು ನನ್ನನ್ನು ಇಷ್ಟು ಗಂಟೆಗೆ ಎಬ್ಬಿಸುವಂತ ಮನಃಪೂರ್ವಕವಾಗಿ ಕೇಳಿಕೊಳ್ಳೋದು. ಓಕೆ. ಮೂಲದ ಪ್ರಕಾರ
ಕೆಲವರಿಗೆ ಯಾರೋ ಬಂದು ತೊಟ್ಟಿಲು ತೂಗಿದ ಹಾಗೆ ಭಾಸವಾಗಿ ಎಚ್ಚರವಾದರೆ ಇನ್ನೂ ಕೆಲವರಿಗೆ ಕನಸಿನ ಮೂಲಕ ಸಿಗ್ನಲ್ ಸಿಕ್ಕ ಅನುಭವಗಳಾಗಿವೆ ಅಂತ ಹೇಳ್ತಾರೆ. ಓಕೆ, ಸಂಕಲ್ಪ ಶಕ್ತಿಯಿಂದ ಅಥವಾ ಆಧ್ಯಾತ್ಮಿಕ ಕೋರಿಕೆಯಿಂದ ಎದ್ದಾಯಿತು ಅಂತ ಇಟ್ಕೊಳ್ಳೋಣ. ಆ ಕರ್ಕಶ ಅಲಾರಂ ಇಲ್ದೆ ಶಾಂತವಾಗಿ ಎಚ್ಚರಾಗಿದ್ದೇವೆ. ಆ ಆರಂಭವೇ ನಮ್ಮ ಮುಂದಿನ ಹೆಜ್ಜೆಗೆ ದಾರಿ ಮಾಡಿಕೊಡುತ್ತದೆಯಾ? ಆ ಕ್ಷಣದ ನಮ್ಮ ಮನಸ್ಥಿತಿ ಇಡೀ ದಿನದ ಮೇಲೆ ಪ್ರಭಾವ ಬೀರುತ್ತದೆಯಾ? ಖಂಡಿತವಾಗಿಯೂ. ಇಲ್ಲಿಂದಲೇ ಅಸಲಿ ಆಟ ಶುರುವಾಗೋದು. ನಾವು ಎದ್ದ ತಕ್ಷಣ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಂದ್ರೆ ಉಪಪ್ರಜ್ಞೆ ಮನಸ್ಸು ಒಂದು ಸ್ಪಾಂಜ್ ತರ ಇರುತ್ತೆ, ಸಂಪೂರ್ಣವಾಗಿ ತೆರೆದುಕೊಂಡಿರುತ್ತೆ. ಆಗ ನಾವು ಯೋಚಿಸೋ ಮೊದಲ ಆಲೋಚನೆ ಅತ್ಯಂತ ಶಕ್ತಿಶಾಲಿಯಾಗಿರುತ್ತೆ. ಅದು ನಮ್ಮ ಇಡೀ ದಿನದ ಟೋನ್ ಸೆಟ್ ಮಾಡುತ್ತೆ. ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಎಂಬಲ್ಲಿಗೆ ಬರುವುದು ಹೇಗೆ? ಆರಂಭದಲ್ಲಿ ಇದು ಸ್ವಲ್ಪ ಕೃತಕ ಅಂತ ಅನಿಸುವುದಿಲ್ವೇ? ತುಂಬಾನೇ ಸಹಜವಾದ ಪ್ರಶ್ನೆ. ಆರಂಭದಲ್ಲಿ ಖಂಡಿತ ಹಾಗೆ ಅನಿಸಬಹುದು. ಅದಕ್ಕಾಗಿಯೇ ಮೂಲದಲ್ಲಿ ಒಂದು ಅದ್ಭುತ ತಂತ್ರ ಹೇಳಿದ್ದಾರೆ. ಇದನ್ನ ಅಭ್ಯಾಸ ಮಾಡಬೇಕು. ಓಕೆ. ಮುಖ ತೊಳಿತಾ, ಹಲ್ಲುಚ್ತಾ, ದಿನದ ಮೊದಲ ಕೆಲಸಗಳನ್ನು ಮಾಡುವಾಗಲೇ ಸಕಾರಾತ್ಮಕ ಸಂಕಲ್ಪಗಳ ಒಂದು ಸರಣಿಯನ್ನೇ ಶುರು ಮಾಡಬೇಕು. ಇದು ಸುಮ್ಮನೆ ಕೂತು ಮಾಡೋ ಧ್ಯಾನವಲ್ಲ, ಬದಲಾಗಿ ಕ್ರಿಯೆಯ ಜೊತೆಗಿನ ಚಿಂತನೆ. ಓಕೆ, ಯಾವ ರೀತಿಯ ಸಂಕಲ್ಪಗಳು? ಕೆಲವು ಉದಾಹರಣೆ ಕೊಡ್ಬೋದಾ? ಖಂಡಿತ. ಕೃತಜ್ಞತೆಯಿಂದ ಶುರು ಮಾಡಬಹುದು. ಶಿವಬಾಬಾ, ಗುಡ್ ಮಾರ್ನಿಂಗ್, ಎಲ್ಲದಕ್ಕೂ ಥ್ಯಾಂಕ್ಸ್. ಅಥವಾ ನನ್ನಷ್ಟು ಅದೃಷ್ಟವಂತರು ಯಾರೂ ಇಲ್ಲ. ಸರಿ. ನಂತರ ಸ್ವಯಂ ಸಬಲೀಕರಣ. ನಾನು ತುಂಬಾ ಸಂತುಷ್ಟ ಆತ್ಮ, ನಾನು ಮಾಸ್ಟರ್ ಸರ್ವಶಕ್ತಿಮಾನ್, ಅಥವಾ ನಾನು ತುಂಬಾ ಧನಿಕ. ಇಲ್ಲಿ ಧನ ಅಂದ್ರೆ ಬರೀ ಹಣ ಅಲ್ಲ, ಜ್ಞಾನ, ಶಾಂತಿ, ಸದ್ಗುಣಗಳ ಸಂಪತ್ತು. ಪರ್ಫೆಕ್ಟ್. ಅದೇ ವಿದ್ಯಾರ್ಥಿಗಳು ನಾನು ತುಂಬಾ ಬುದ್ಧಿವಂತ, ಯಶಸ್ಸು ನನ್ನ ಜನ್ಮಸಿದ್ಧ ಹಕ್ಕು ಅಂತ ಅಂದ್ಕೊಳ್ಬೋದು. ಧ್ಯಾನದಲ್ಲಿ ಮನಸ್ಸು ನಿಲ್ಲಲ್ಲ ಅನ್ನೋರು ನಾನು ಶ್ರೇಷ್ಠ ಯೋಗಿ, ನನ್ನ ಮನಸ್ಸು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಕೊಳ್ಬೋದು. ಹೋ, ಇದರ ಹಿಂದಿನ ತರ್ಕ ಏನು? ತರ್ಕ ಇಷ್ಟೇ. ಒಂದು ಪಾಸಿಟಿವ್ ಯೋಚನೆ ಇನ್ನೊಂದು ಪಾಸಿಟಿವ್ ಯೋಚನೆಗೆ ದಾರಿ ಮಾಡುತ್ತೆ. ಅದೇ ರೀತಿ ಒಂದು ನೆಗೆಟಿವ್ ಯೋಚನೆಗಳ ಸರಪಳಿಯನ್ನೇ ಸೃಷ್ಟಿಸ್ಬಿಡುತ್ತೆ. ಇದು ಆರಂಭದಲ್ಲಿ ಕಷ್ಟ ಅನ್ಸಿದ್ರೂ ಅಭ್ಯಾಸದಿಂದ ಸಹಜವಾಗುತ್ತೆ. ಅದ್ಭುತ. ಈ ಸಂಕಲ್ಪಗಳ ಮೂಲಕ ಮನಸ್ಸನ್ನು ಒಂದು ಹಂತಕ್ಕೆ ತಂದಾಯ್ತು. ಈಗ ನಿಜವಾದ ಧ್ಯಾನಕ್ಕೆ ಕೂತಾಗ ಏನ್ ಮಾಡ್ಬೇಕು? ಎಷ್ಟೇ ಪ್ರಯತ್ನಿಸಿದ್ರೂ ಮನಸ್ಸು ಮತ್ತೆ ಹಳೆಯ ಟ್ರ್ಯಾಕಿಗೆ ಹೋಗುತ್ತಲ್ಲ. ಆಲೋಚನೆಗಳು ಅತ್ತಿತ್ತ ಓಡಾಡೋದು ಸಾಮಾನ್ಯ ಸಮಸ್ಯೆ. ಹೌದು, ಇದು ಎಲ್ಲರ ಅನುಭವ. ಮೂಲದಲ್ಲಿ ಇದಕ್ಕೆ ಒಂದು ಸ್ಪಷ್ಟವಾದ ಪವರ್ಫುಲ್ ಪರಿಹಾರ ಇದೆ. ಧ್ಯಾನಕ್ಕೆ ಕೂರುವ ಮುನ್ನ ಒಂದು ಪ್ಲಾನ್ ಮಾಡ್ಕೊಳ್ಳಿ. ಪ್ಲಾನ್? ಧ್ಯಾನಕ್ಕೂ ಪ್ಲಾನ್ ಬೇಕಾ? ಯಾವ ರೀತಿ? ಹೌದು, ಸುಮ್ನೆ ಗುರಿಯಿಲ್ಲದೆ ಕೂತ್ರೆ ಮನಸ್ಸು ಖಂಡಿತ ಅಲೆದಾಡುತ್ತೆ ಅಥವಾ ನಿದ್ದೆ ಬರುತ್ತೆ. ಸರಿ. ಮೊದಲಿಗೆ ಆ ದಿನದ ಧ್ಯಾನಕ್ಕೆ ಒಂದು ಲಕ್ಷ್ಯ ಅಂದ್ರೆ ಒಂದು ಗೋಲ್ ಸೆಟ್ ಮಾಡ್ಕೊಳ್ಬೇಕು. ಉದಾಹರಣೆಗೆ, ಇವತ್ತು ನಾನು ಅಶರೀರಿ ಸ್ಥಿತಿಯ ಅಭ್ಯಾಸ ಮಾಡ್ತೀನಿ, ಅಥವಾ ಇವತ್ತು ನಾನು ಇಡೀ ಜಗತ್ತಿಗೆ ಸಕಾಶ್ ಅಂದ್ರೆ ಪಾಸಿಟಿವ್ ವೈಬ್ರೇಷನ್ಸ್ ಕಳಿಸ್ತೀನಿ ಅಂತ ಮೊದಲೇ ನಿರ್ಧರಿಸ್ಕೊಳ್ಳೋದು. ಓಕೆ. ನಂತರ ಮೂಲದಲ್ಲಿ ರೂಹಾನಿ ಡ್ರಿಲ್ ಅಥವಾ ಆಧ್ಯಾತ್ಮಿಕ ಕವಾಯತ್ತು ಅಂತ ಒಂದು ಅಭ್ಯಾಸವನ್ನು ವಿವರಿಸಿದ್ದಾರೆ. ಇದರಲ್ಲಿ ನಮ್ಮ ಆತ್ಮ ಈ ದೇಹವನ್ನು ಬಿಟ್ಟು ಸೂಕ್ಷ್ಮ ಲೋಕಕ್ಕೆ ಹೋಗಿ. ಒಂದು ನಿಮಿಷ, ಇದು ಕೇಳೋಕೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಮನಸ್ಸನ್ನು ಖಾಲಿ ಮಾಡಲು ಪ್ರಯತ್ನಿಸುವುದಕ್ಕಿಂತ ಅದು ಬಹುತೇಕ ಅಸಾಧ್ಯ. ನಾವು ಅದಕ್ಕೊಂದು ಕೆಲಸ ಕೊಡಬೇಕು ಅಲ್ಲವೇ? ಒಂದು ನಿರ್ದಿಷ್ಟವಾದ ದೃಶ್ಯ ರೂಪದ ಪಯಣ. ಇದೇನಾ ಇದರ ಹಿಂದಿನ ಮುಖ್ಯ ತಂತ್ರ? ಪರ್ಫೆಕ್ಟ್. ನೀವು ಸರಿಯಾಗಿ ಹೇಳಿದಿರಿ. ಮನಸ್ಸಿಗೆ ಒಂದು ಕೆಲಸ ಕೊಟ್ರೆ ಅದಕ್ಕೆ ಅಲೆದಾಡೋಕ್ ಸಮಯವೇ ಇರೋದಿಲ್ಲ. ಇದಲ್ಲದೆ ಇನ್ನೂ ಕೆಲವು ತಂತ್ರಗಳಿವೆ. ಸರ್ವಶಕ್ತಿಮಾನನನ್ನು ಆಹ್ವಾನಿಸುವುದು, ಪರಮಜ್ಯೋತಿಯು ಮೇಲಿಂದ ಎಳೆದು ಬಂದು ನಮ್ಮ ತಲೆಯ ಮೇಲೆ ಒಂದು ಛತ್ರದ ಹಾಗೆ ನಿಂತಿದೆ ಅಂತ ಭಾವಿಸುವುದು. ವಾವ್! ಆ ಶಕ್ತಿಯ ಕೆಳಗೆ ಕುಳಿತು ಧ್ಯಾನ ಮಾಡುವುದು. ಕೊನೆಯಲಾಗಿ ಜಗತ್ತಿಗೆ ಸಕಾಶ್ ನೀಡುವುದು. ಪವಿತ್ರತೆಯ ಸಾಗರದಿಂದ ಬಿಳಿ ಬಣ್ಣವ ಕಿರಣಗಳನ್ನು ಪಡೆದು ನಮ್ಮ ಮೂಲಕ ಇಡೀ ಜಗತ್ತಿಗೆ ಹರಡುತ್ತಿದ್ದೇವೆ ಎಂದು ಕಲ್ಪಿಸಿಕೊಳ್ಳುವುದು. ಈ ರೀತಿ ಧ್ಯಾನವನ್ನು ಒಂದು ಯೋಜನಾಬದ್ಧ ಚಟುವಟಿಕೆಯನ್ನಾಗಿ ಮಾಡಿದರೆ ಅದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ಇದು ತುಂಬಾ ಪ್ರಾಕ್ಟಿಕಲ್ ಆಗಿ ಅನ್ಸ್ತಿದೆ. ಸರಿ, ಇದೆಲ್ಲ ಒಂದು ಪರ್ಫೆಕ್ಟ್ ದಿನದಂದು ಚೆನ್ನಾಗಿರುತ್ತೆ. ಆದ್ರೆ ಕೆಲವು ದಿನ ರಾತ್ರಿ ಸರಿಯಾಗಿ ನಿದ್ದೆ ಬಂದಿರಲ್ಲ, ಪದೇ ಪದೇ ಎಚ್ಚರವಾಗಿ ಬೆಳಿಗ್ಗೆ ಎದ್ದಾಗ ಫ್ರೆಶ್ನೆಸ್ ಇರೋದಿಲ್ಲ. ಆಗೇನ್ ಮಾಡೋದು? ಅದು ಸಹಜ. ಆದರೂ ಎದ್ದು ಕನಿಷ್ಠ 1 ಗಂಟೆ ಧ್ಯಾನ ಮಾಡಲು ಪ್ರಯತ್ನಿಸಬೇಕು ಅಂತ ಮೂಲದಲ್ಲಿ ಹೇಳಲಾಗಿದೆ. ಅಷ್ಟು ಸುಸ್ತಾಗಿದ್ರೂನಾ? ಹೌದು. ಆ ಧ್ಯಾನದ ನಂತರವೂ ನಿಮಗೆ ನಿದ್ದೆ ಬೇಕು ಅನಿಸಿದ್ರೆ ಮತ್ತು ಸಮಯವಿದ್ದರೆ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ನಿದ್ದೆ ಮಾಡಿ.
ನಂತರ ದಿನವನ್ನು ಶುರು ಮಾಡಬಹುದು. ಅಮೃತ ವೇಳೆಯ ಅಭ್ಯಾಸವನ್ನು ಆ ದಿನಕ್ಕೆ ಸಂಪೂರ್ಣವಾಗಿ ಬಿಟ್ಟುಬಿಡುವುದಕ್ಕಿಂತ ಇದು ಎಷ್ಟೋ ಉತ್ತಮ. ಇನ್ನೊಂದು ಸಾಮಾನ್ಯ ಸಮಸ್ಯೆ. ಎಷ್ಟೇ ಪ್ರಯತ್ನಿಸಿದ್ರೂ ಕೆಲವೊಮ್ಮೆ ಅಮೃತ ವೇಳೆಗೆ ಏಳೋಕೆ ಆಗಲ್ಲ. ಲೇಟಾಗಿ ಎಚ್ಚರ ಆಗುತ್ತೆ. ಆಗ ಒಂದು ರೀತಿ ಅಪರಾಧಿ ಪ್ರಜ್ಞೆ ಕಾಡುತ್ತೆ. ಗಿಲ್ಟ್. ಹೌದು. ನಿಮಗ್ ಗೊತ್ತಾ, ಆ ಗಿಲ್ಟ್ ಇದೆಯಲ್ಲ, ಅದು ತುಂಬಾ ರಿಯಲ್. ನಾನು ಬೆಳಗಿನ ಅಭ್ಯಾಸವನ್ನು ತಪ್ಪಿಸಿಕೊಂಡ ದಿನ, ಆ ಒಂದೇ ತಪ್ಪು ಇಡೀ ದಿನ ನನ್ನನ್ನು ಕಾಡ್ತದೆ. ಹೌದು. ಆ ಅವಕಾಶ ಮಿಸ್ ಆಯ್ತು ಅಂತ ಬೇಸರ ಆಗೋದು ಸಹಜ. ದೇವ್ರು ವರ ಕೊಡಕ್ ಬಂದಾಗ ನಾವು ಮಲಗಿದ್ವಿ ಅನ್ನೋ ಭಾವನೆ ಬರಬಹುದು. ಅದೇ ಭಾವನೆ. ಆದರೆ ಆ ಬೇಸರದಲ್ಲೇ ಮುಳುಗಿ ಇಡೀ ದಿನವನ್ನು ಹಾಳು ಮಾಡಿಕೊಳ್ಳಬಾರದು. ಯಾವಾಗ ಎಚ್ಚರವಾಗುತ್ತದೆಯೋ ಆ ಕ್ಷಣದಿಂದಲೇ ದಿನವನ್ನು ಶುರು ಮಾಡಬೇಕು. ಸಕಾರಾತ್ಮಕ ಸಂಕಲ್ಪಗಳೊಂದಿಗೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಬೇಕು. ಆ ಗಿಲ್ಟ್ ನಮ್ಮ ಇಡೀ ದಿನವನ್ನು ಕಂಟ್ರೋಲ್ ಮಾಡಕ್ಕೆ ಬಿಡಬಾರದು. ಕೊನೆಯದಾಗಿ, ಕೆಲವರ ಮನಸ್ಸು ಎಷ್ಟೇ ಪ್ರಯತ್ನಿಸಿದ್ರೂ ಸಹಕರಿಸುವುದಿಲ್ಲ. ವ್ಯರ್ಥ ಆಲೋಚನೆಗಳ ಹರಿವು ಜಾಸ್ತಿ ಇರುತ್ತೆ. ಅವರಿಗೆ ಏನಾದ್ರೂ ಸ್ಪೆಸಿಫಿಕ್ ಸಲಹೆ ಇದೆಯಾ? ಖಂಡಿತ ಇದೆ. ಅಂಥವರಿಗಾಗಿ ಮೂಲದಲ್ಲಿ ಒಂದು ವಿಶೇಷ ಪರಿಹಾರವನ್ನು ಸೂಚಿಸಲಾಗಿದೆ. ಅವರು ಬೆಳಿಗ್ಗೆ ಎದ್ದ ನಂತರ 15 ನಿಮಿಷಗಳ ಕಾಲ ಈಶ್ವರ್ಯ ಮಹಾವಾಕ್ಯಗಳನ್ನು ಅಂದ್ರೆ ಅವ್ಯಕ್ತ ಮುರಳಿಯನ್ನು ಓದಿ. ಓಕೆ. ಅದರಲ್ಲಿನ ಮುಖ್ಯ ಅಂಶಗಳನ್ನು ಒಂದು ನೋಟ್ಬುಕ್ನಲ್ಲಿ ಬರೆದುಕೊಳ್ಬೇಕು. ಬರೆಯುವ ಕ್ರಿಯೆ ಇದೆಯಲ್ಲ, ಅದು ನಮ್ಮ ಮೆದುಳನ್ನು ಸಕಾರಾತ್ಮಕವಾಗಿ ಎಂಗೇಜ್ ಮಾಡುತ್ತೆ ಮತ್ತು ವ್ಯರ್ಥ ಆಲೋಚನೆಗಳ ಸರಪಳಿಯನ್ನು ಮುರಿಯೋಕ್ ಸಹಾಯ ಮಾಡುತ್ತೆ. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ಸ್ಪಷ್ಟವಾಗುವುದೇನೆಂದ್ರೆ, ಅಮೃತ ವೇಳೆ ಅನ್ನೋದು ಸುಮ್ನೆ ಬೇಗ ಏಳುವ ಒಂದು ಧಾರ್ಮಿಕ ನಂಬಿಕೆ ಅಲ್ಲ. ಇದೊಂದು ಸಂಪೂರ್ಣ ಸಿಸ್ಟಮ್. ಹೌದು, ಒಂದು ವ್ಯವಸ್ಥೆ. ನಾವು ಹೇಗೆ ಹೇಳ್ತೇವೆ, ನಮ್ಮ ಮೊದಲ ಆಲೋಚನೆ ಏನು, ಧ್ಯಾನವನ್ನು ಹೇಗೆ ಪ್ಲಾನ್ ಮಾಡ್ಕೊಳ್ತೇವೆ, ಹೀಗೆ ಪ್ರತಿಯೊಂದು ಹಂತವೂ ನಮ್ಮ ಇಡೀ ದಿನವನ್ನು ಪ್ರಜ್ಞಾಪೂರ್ವಕವಾಗಿ ಮತ್ತು ಶಕ್ತಿಯುತವಾಗಿ ಪ್ರಾರಂಭಿಸಲು ಸಹಾಯ ಮಾಡುತ್ತೆ. ಖಂಡಿತವಾಗಿಯೂ. ಅದಕ್ಕಾಗಿಯೇ ಮೂಲದಲ್ಲಿ ಈ ಸಮಯವನ್ನು ವರದಾನಿ ವೇಳೆ ಅಂತನೂ ಕರೆದಿದ್ದಾರೆ. ಅಂದ್ರೆ ದೈವದಿಂದ ವರಗಳನ್ನು ಪಡೆಯುವ ಸಮಯ. ನಾವು ಕಥೆಗಳಲ್ಲಿ ಕೇಳಿರ್ತೇವೆ, ಸಾಧು ಸಂತರು ಒಂದು ವರ ಪಡೆಯಲು 100 ವರ್ಷ ತಪಸ್ಸು ಮಾಡ್ತಿದ್ರು ಅಂತ. ಹೌದು. ಹಾಗಾಗಿ ಕೇಳುಗರಿಗೆ ಒಂದು ಆಲೋಚನೆ. ಮೂಲದಲ್ಲಿ ಹೇಳಿರುವಂತೆ ಮುಂಜಾನೆಯ ಕೆಲವು ಕ್ಷಣಗಳ ಏಕಾಗ್ರತೆ ಅಭ್ಯಾಸ ಶತಮಾನಗಳ ತಪಸ್ಸಿಗೆ ಸಮನಾದ ಫಲ ಕೊಡಬಲ್ಲದಾದರೆ, ಇಂದಿನ ಈ ವೇಗದ ಜೀವನಕ್ಕೆ ಒಬ್ಬರು ತಮಗಾಗಿ ಕೇಳಿಕೊಳ್ಳಬಹುದಾದ ಆ ಒಂದು ವರ ಅಥವಾ ಒಂದು ಗುಣ ಯಾವುದು? ಯೋಚಿಸಿ.